ಸೌಜನ್ಯ ಪ್ರಕರಣದ ನಿಜವಾದ ಆರೋಪಿಗಳು ಎದುರುಕೊಂಬಿಟ್ಟಿದ್ದಾರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸೌಜನ್ಯ ಪ್ರಕರಣದಲ್ಲಿ ದಿನಕ್ಕೊಬ್ಬೊಬ್ಬರು ಬಂದು ಒಂದೊಂದು ಹೇಳಿಕೆ ನೀಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ಖಂಡಿತವಾಗ್ಲೂ ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕು. ಸ್ನೇಹಮಯಿ ಕೃಷ್ಣ. ಯಾರಪ್ಪ ಈ ಸ್ನೇಹಮಯಿ ಕೃಷ್ಣ ಅಂದರೆ, CM ಸಿದ್ದರಾಮಯ್ಯ ಅವ್ರ ಮೇಲೆ ಮೂಢ ಕೇಸ್ನ ಹಾಕಿದ್ದಂತಹ ಸಾಮಾಜಿಕ ಹೋರಾಟಗಾರ. 10-12 ವರ್ಷದಿಂದ ಈ ಸಾಮಾಜಿಕ ಹೋರಾಟಗಾರರು ಯಾರು ಸ್ನೇಹಮಯಿ ಕೃಷ್ಣ ಅವರು ನಿದ್ದೆ ಮಾಡ್ತಾ ಇದ್ರಂತೆ. ಈಗ ನಿದ್ದೆಯಿಂದ ಎದ್ದು ಬಂದಿದ್ದಾರೆ. ಸೌಜನ್ಯಾಳ ಮೇಲೆ ಅತ್ಯಾಚಾರ ಮಾಡಿರೋದೇ ಈ ವಿಠ್ಠಲ್ ಗೌಡ, ಸೌಜನ್ಯಾಳ ಮಾವ ಇಲ್ವಾ, ಆ ವಿಠ್ಠಲ್ ಗೌಡ ಅವರೇ ಈ ಥರ ಅತ್ಯಾಚಾರ ಮಾಡಿ ತಗೊಬಂದು ಇಲ್ಲಿ ಹಾಕಿರೋದು ಅಂತ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡ್ತಾ ಇದ್ದಾರೆ. ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇನ್ವೆಸ್ಟಿಗೇಷನ್ ಬೇರೆ ಮಾಡಿದ್ದಾರಂತೆ. ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂದರೆ, ಈ ಸೌಜನ್ಯಾಳ ಮಾವ ಸೌಜನ್ಯನ ಮನೆ ಕರ್ಕೊಂಡೋಗಿ ಊಟ ಮಾಡಿಸ್ಬಿಟ್ಟು ಅಲ್ಲಿಂದ ಅತ್ಯಾಚಾರ ಮಾಡಿ ಆಕೆನ ತಗೊಂಬಂದು ಈ ಏನು ಸಿಕ್ತು ಆ ಕಾಡ್ ಜಾಗದಲ್ಲಿ ಹಾಕಿದಾಗ ಅದನ್ನ ಸಂತೋಷ್ ರಾವ್ ನೋಡ್ಬಿಟ್ನಂತೆ. ಅದಕ್ಕೆ ಸಂತೋಷ್ ರಾವ್ಗೆ ಈ ಯಾರು ಸೌಜನ್ಯ ಅವರ ಮಾವ ವಿಠ್ಠಲ್ ಗೌಡ ಎದುರಿಸ್ಬಿಟ್ಟಿದ್ದಾರಂತೆ. ನೀನು ಏನಾರೋ ಈ ಪ್ರಕರಣನ ಬಾಯ್ಬಿಟ್ರೆ ನಿನ್ನ ಕರ್ಕೊಂಡೋಗಿ ನೀನೇ ಇದು ಮಾಡಿರೋದು ಅಂತ ನಾವು ನಿನಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ಎದುರಿಸ್ಬಿಟ್ರಂತೆ. ಈ ಥರ ಸಂತೋಷ್ ರಾವ್ಗೆ ಎದುರಿಸಿದ್ದಾರೆ ಇವರು ಅಂದ್ಬಿಟ್ಟು ಸ್ನೇಹಮಯಿ ಕೃಷ್ಣ ಅವರು ಹೋಗಿ ಒಂದು FIR ಮಾಡಿಸಿದ್ದಾರೆ. ಯಾರ ಮೇಲೆ? ವಿಠ್ಠಲ್ ಗೌಡ ಅವ್ರ ಮೇಲೆ. ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಹೋಗಿ. ಈ ಸೌಜನ್ಯ ಕೇಸ್ ಏನಿದೆ ಇದರಲ್ಲಿ ವಿಠ್ಠಲ್ ಗೌಡ ಅವ್ರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು. ಆಗ ನಿಜವಾದ ಆರೋಪಿ ಅವರೇ ಆಗಿರ್ತಾರೆ, ಅವ್ರ ಬಾಯಲ್ಲೇ ಎಲ್ಲ ವಿಷಯ ಬಂದ್ಬಿಡುತ್ತೆ ಅಂತ ಈ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡಿದ್ದಾರೆ ಹಾಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಇಷ್ಟಕ್ಕೆ ನಿಲ್ಲಿಸಲ್ಲ, ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಸಂತೋಷ್ ರಾವ್ ನಿರಪರಾಧಿ, ಯಾಕಂದರೆ ವಿಠ್ಠಲ್ ಗೌಡನೇ ಇದು ಮಾಡಿರೋದು, ಅದಕ್ಕೋಸ್ಕರನೇ ಹೋಗಿ ಈ ಯಾರು ಸೌಜನ್ಯ ಕುಟುಂಬ ಇದ್ದಾರೆ ಅವರು ಹೋಗ್ಬಿಟ್ಟು ಸಂತೋಷ್ ರಾವ್ನ ಬಿಡುಗಡೆ ಮಾಡಿಸ್ಕೊಂಡು ಬಂದಿದ್ದಾರೆ, ನಿಜವಾದ ಆರೋಪಿ ವಿಠ್ಠಲ್ ಗೌಡನೇ ಅಂತ ಇವರು ಹೇಳಿಕೆ ನೀಡಿದ್ದಾರೆ. ನೋಡಿ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಈ ಯಾರು ಈ ಸ್ನೇಹಮಯಿ ಕೃಷ್ಣ ಇದ್ದಾರೆ ಪಾಪ, ಇವಾಗ SIT ಕರೆದಿದೆ. ಯಾಕಂದರೆ ಅವರು SITಲಿ ಹೋಗ್ಬಿಟ್ಟು ಬುರ್ಡೆ ಗ್ಯಾಂಗು ಅಂತ ಏನೋ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟ್ಗೋಸ್ಕರನೇ SIT ಕರೆದಿ ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರು ಇಷ್ಟು ದಿವಸ ಯಾವುದೇ ರೀತಿ ಪ್ರಚಾರದಲ್ಲಿ ಇರಲಿಲ್ಲ. ಈ ಮೂಲಕ ಆದರೂ ಪ್ರಚಾರಕ್ಕೆ ಬರೋಣ ಅಂತ ಏನಾದರೂ ಮಾಡಿದ್ದಾರಾ? ಖಂಡಿತವಾಗ್ಲೂ ಅವರೇ ಉತ್ತರ ಕೊಡಬೇಕು. ಸ್ನೇಹಿತರೆ, ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಿರೋ ವಿಷಯನೇ. ಈ ಯಾರು ಈ ಸ್ನೇಹಮಯಿ ಕೃಷ್ಣ ಏನು ಈ ಸೌಜನ್ಯ ಅವ್ರ ಮಾವನ ಮೇಲೆ ಏನು ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಇದು ಪ್ರಯೋಜನಕ್ಕೆ ಇಲ್ಲದೆ ಇರೋದು ಅಂತ ಇವರು ಮಂಪರು ಪರೀಕ್ಷೆ ಮಾಡಬೇಕು ಅನ್ನಂಗಿದ್ರೆ ಖಂಡಿತವಾಗ್ಲೂ ಅದು ಕೂಡ ಮಾಡ್ಕೊಂಬಿಡ್ಲಿ. SITಯಿಂದ ಇವಾಗ ಏನು ತನಿಖೆ ನಡೀತಾ ಇದೆ ಅದರಲ್ಲಿ ಖಂಡಿತವಾಗ್ಲೂ ಈ ಕ್ಷಣದವರೆಗೂ ಅಧಿಕೃತ ಮಾಹಿತಿ ಯಾವುದೇ ರೀತಿ ಬಿಡುಗಡೆ ಆಗಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ಕಾಣದ ಕೈಗಳೇ ತುಂಬ ಜಾಸ್ತಿ ಇದ್ದಾವೆ. ಖಂಡಿತವಾಗ್ಲೂ ಆ ಮಂಜುನಾಥ ಸ್ವಾಮಿ ಅವ್ರನ್ನ ಮಾತ್ರ ಚೆನ್ನಾಗಿರಕ್ಕೆ ಬಿಡಲ್ಲ.